ಶಾಂತಿನಗರ ನಿವಾಸಿಗಳ ಶಾಂತಿಗೆ ಭಂಗ ತಂದ ಪಾವಗಡ ಪುರಸಭೆ. ಕುಡಿಯುವ ನೀರು ಪೂರೈಕೆಯ ಪೈಪಿಗೆ ಕೊಳಚೆ ಮಿಶ್ರಿತ. ಬರದ ನಾಡು ಗಡಿ ತಾಲೂಕು ಎಂದೇ ಕುಖ್ಯಾತಿ ಪಡೆದಿರೋ ಪಾವಗಡ ಜನರಿಗೆ ಪುರಸಭೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಪುರಸಭೆಯ ನಿರ್ಲಕ್ಷ್ಯದಿಂದ ಪಾವಗಡದ ಶಾಂತಿನಗರ ನಿವಾಸಿಗಳ ಶಾಂತಿಗೆ ಭಂಗ ತಂದಂತಾಗಿದೆ. ಹೌದು, ಪಾವಗಡ ಪಟ್ಟಣದ ಶಾಂತಿನಗರದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇದರಿಂದ ಕೊಳಚೆ ನೀರು ಮನೆಗಳ ಮುಂದೆ ನಿಲ್ಲೋದ್ರಿಂದ ನಿವಾಸಿಗಳ ಪಾಡು ಹೇಳದಿರದಾಗಿದೆ. ಇನ್ನು ಶಾಂತಿನಗರದ ಬಡಾವಣೆಯಲ್ಲಿ ಕೊಳಚೆ ನಿರ್ಮೂಲನಾ ಅಡಿಯಲ್ಲಿ ಚರಂಡಿಗಳನ್ನು ನಿರ್ಮಿಸಲಾಗಿದೆ. ಆದರೆ ಚರಂಡಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವುದರಿಂದ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿತಾ ಇಲ್ಲ. ಇದರಿಂದ ರೋಗಕ್ಕೆ ತುತ್ತಾಗುವ ಭೀತಿಯಲ್ಲಿ ನಿವಾಸಿಗಳಿದ್ದಾರೆ. ಇದಲ್ಲದೆ ಇಲ್ಲಿನ ಜನರಿಗೆ ಕಲುಷಿತ ನೀರನ್ನೇ ಸೇವನೆ ಮಾಡ್ತಿದ್ದಾರೆ. ಕುಡಿಯುವ ನೀರು ಪೂರೈಕೆ ಮಾಡುವ ಪೈಪ್ ಹೊಡೆದೋಗಿದ್ದು ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಇದರಿಂದ ಕುಡಿಯುವ ನೀರು ಕಲುಷಿತವಾಗ್ತಾ ಇದ್ದು ಈ ನೀರನ್ನ ಸೇವಿಸಿ ಜನರ ಆರೋಗ್ಯ ಹಾಳಾಗ್ತಾ ಇದೆ ಎಂದು ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಎಲೆಕ್ಷನ್ ಬಂದಾಗ ಮಾತ್ರ ರಾಜಕಾರಣಿಗಳು ಹಣ ಹೆಂಡ ನೀಡಿ ಹೋದವರು ಈವರೆಗೂ ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಬಹಳ ಸಮಸ್ಯೆ ಇದೆ ಸರ್. ಚರಂಡಿಯಲ್ಲೆಲ್ಲ ಗಲೀಜುಗಳು ಇರ್ತವೆ. ಮತ್ತೆ ನೀರು ಬರೋದ್ರಲ್ಲಿ ಗಲೀಜು ತುಂಬಾ ಬರ್ತೈತೆ. ಬಂದಾಗೆಲ್ಲ ನೀರು ಎತ್ತಾಕ್ಬೇಕು, ಮತ್ತೆ ಇಟ್ಕೋಬೇಕು. 1 hour 2 hours ಕಾಯ್ಬೇಕಾಗುತ್ತೆ. ನಾವು ನೀರು ಇಟ್ಕೊಳ್ಳೋಕ್ಕೋಸ್ಕರ 2 hours ಕಾಯ್ಬೇಕಾಗುತ್ತೆ ಸರ್. ದಯವಿಟ್ಟು ಇದನ್ನೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು ಸರ್. ಯಾರು ಅಧಿಕಾರಿಗಳು ಬರಲ್ಲ ನಮ್ಮ ಇಲ್ಲಿ ಸರ್? ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ ಅಷ್ಟೇ. ಅವರು ಯಾರು ಕಿವಿಗೆ ಹಾಕೊಂತಲ್ಲ. ಯಾರು ಹಾಕೊಂತಲ್ಲ. ಜನಪ್ರತಿನಿಧಿಗಳು ಆಗ್ಬೋದು, ಯಾರು ಬಂದಿಲ್ಲ ಸರ್. ಈ ಏರಿಯಾ ಕೌನ್ಸಿಲರ್. ಗಲೀಜ್ ನೀರು ಬರ್ತಾ ಇದಾವೆ ಅಂತ ನಾವು ಬಹಳ ಜನಕ್ಕೆ ಫೋನ್ ಮಾಡಿದೀವಿ. ಬಂದು ಮಾಡ್ಕೊಡ್ತೀವಿ ಅಂತ ಹೋಗಿದ್ದಾರೆ. ಅವ್ರು ಇಲ್ಲಿ ಬಂದೇ ಇಲ್ಲ. ಪ್ರತಿ ವಾರನೂ ಬಂದು ನೋಡೋಕೆ ಹೇಳಿ ಸರ್. ಗಲೀಜ್ ನೀರೇ ಬರ್ತಾ ಇದಾವೆ. ಇದುವರೆಗೂ ಗಲೀಜ್ ನೀರೇ ಬರ್ತಾ ಇದಾವೆ. ನಲ್ಲಿಗಳಲ್ಲಿ ಬರ್ತಾ ಮಾತ್ರ ಬೇಕು ಅಂದ್ಬಿಟ್ಟು ಕಾಲು ಕೈ ಹಿಡಿತಾರೆ, ಕೈ ಮುಗಿತಾರೆ, ದುಡ್ಡು ಕೊಡ್ತಾರೆ ಸರ್, ಎಲ್ಲ ಮಾಡ್ತಾರೆ. ಈಗ ಹೇಳಿದ್ರೆ ಯಾಕೆ ಮಾಡಬಾರ್ದು ಹೇಳಿ. ಒಂದು ವಾರದೊಳಗೆ ಇಲ್ಲಿನ ಸಮಸ್ಯೆ ಪರಿಹರಿಸದೆ ಹೋದರೆ ಶಾಂತಿನಗರದ ಹೆಣ್ಣು ಮಕ್ಕಳು ಪುರಸಭೆಗೆ ಮುತ್ತಿಗೆ ಹಾಕ್ತೇವೆಂದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬರ್ತಾ ಇಲ್ಲ. ಇವಾಗ ಅಂಗನವಾಡಿ ಕಟ್ಟಡ ಇಲ್ಲ, ಒಂದು ಪಾರ್ಕ್ ಇಲ್ಲ, ನೀರಿಲ್ಲ, ನೀರಿಲ್ಲ. ಒಂದು ಹಳ್ಳಿಗಳು ಐತೆ, ನಮಗೆ ಯಾಕಿಲ್ಲ? ಜಾಗ ಇದೆ ಅಲ್ಲ, ಮಾಡ್ಕೊಳ್ಳಿ ಹೇಳಿ. ಜಾಗ ತೋರಿಸ್ತೀವಿ, ಮಾಡ್ಕೊಡ್ಲಿ. ನೀರು ಹಾಕೊಡಿ. ನಮ್ಮದೇ ಸರ್ಕಾರ ಇಟ್ಕೊಂಡು ಇಟ್ಕೊಂಡು ನಮ್ಮ ಕೌನ್ಸಿಲರ್, ನಮ್ಮ ಪ್ರೆಸಿಡೆಂಟ್ ಇಟ್ಕೊಂಡು ನಾವು ವಂಚಿತರಾಗ್ತಾ ಇದೀವಿ. ದಯವಿಟ್ಟು ಇದು ಮುನ್ಸಿಪಾಲ್ಟಿ ಅವ್ರು ಹೇಳ್ತಿಂತ ಕೇರಳ ಸ್ವಾಮಿ ಕಳಿಸಿ ಸ್ವಾಮಿ, ಬಂದಿಲ್ಲ ಸರಿ ನೋಡಿ. ಇಲ್ಲಿ ಮನುಷ್ಯರು ವಾಸ ಮಾಡೋಕ್ಕೆ ಯೋಗ್ಯನಾ? ಸ್ವಲ್ಪ ನಮ್ಗೆ ಹೇಳಿ. ನಾವು ಇದೀವಿ ಅಂದ್ಕೊಂಡಿದ್ರೆ ಇಲ್ಲ ಅಂದ್ಕೊಂಡಿದ್ದಾರೆ ಸರ್. ಈಗ ಎಲ್ಲ ಬಿಟ್ಟು ಎಲ್ಲ ವಾರ ಟೈಮ್ ಕೊಡ್ತೀವಿ ಸರ್. ನೆಕ್ಸ್ಟ್ ವಾರದೊಳಗೆ ನಮ್ಮ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದ್ರೆ ದಯವಿಟ್ಟು ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕೋದಂತೂ ಸತ್ಯ. ಇನ್ನಾದರೂ ಪಾವಗಡ ಪುರಸಭಾ ಅಧಿಕಾರಿಗಳು ಎಚ್ಚೆತ್ತು ಶಾಂತಿನಗರ ನಿವಾಸಿಗಳ ಸಮಸ್ಯೆಯನ್ನ ಪರಿಹರಿಸ್ತಾರಾ ಇಲ್ವಾ ಎಂದು ಕಾದ್ ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.